ಕತೆ ಪ್ರಾರಂಭವಾಗುವ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ನಾನು ಅವರಿಗೆ ಕೊಟ್ಟ ಮಾತಿನಂತೆ ಅವರ ಅಪ್ಪನ ಜೊತೆ ಇಡೀ ರಾತ್ರಿ ಮಲಗಿದ್ದೆ. ನಾವು ಯಾರ ಜೊತೆ ಸಂಸಾರ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಾವು ಯಾರ ಜೊತೆ ಇದ್ರೆ ಖುಷಿಯಾಗಿ ಇರ್ತೀವಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ನಾನು ನೋಡಲು ಎಷ್ಟು ಸುಂದರವಾಗಿದ್ದೆ ಅಂದರೆ, ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಅವನು ಎಂಥ ಸಭ್ಯಸ್ಥ ಹುಡುಗನೇ ಆಗಿದ್ದರೂ ಒಂದು ಸಲ ಆದರೂ ನನ್ನ ಕಡೆ ತಿರುಗಿ ನೋಡುತ್ತಿದ್ದ. ನಮ್ಮಮ್ಮನಿಗೆ 6 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ಜನಕ್ಕೆ ಆಗಲೇ ಮದುವೆಯಾಗಿತ್ತು. ನಾನೇ ಕೊನೆಯವಳು. ನಮ್ಮಕ್ಕಂದಿರಿಗೆಲ್ಲ ಮದುವೆಯಾಗಿದ್ದರೂ ಕೂಡ ನಮ್ಮಪ್ಪ ಇಷ್ಟು ವಯಸ್ಸಾದರೂ ತನಗೆ ಗಂಡು ಮಗು ಬೇಕೇ ಬೇಕೆಂದು ಪುನಃ ಪ್ರಯತ್ನ ಮಾಡಿದರು. ಆಗ ಆಗಿದ್ದೇ ನನ್ನ ಜನನ. ನನ್ನ ಜನನದ ನಂತರ ಆಯ್ತು ಅವರ ಮರಣ. ನಮ್ಮ ಮನೆಯವರು ನನ್ನನ್ನು ಇಷ್ಟಪಡದೇ ಇರುವುದಕ್ಕೆ ಇದೇ ಕಾರಣ. ನಮ್ಮ ಮನೆಯಲ್ಲಿ ನನ್ನನ್ನು ಕಂಡರೆ ಯಾರಿಗೂ ಇಷ್ಟವಾಗುತ್ತಿರಲಿಲ್ಲ. ಯಾಕಂದರೆ ನಾನು ಹುಟ್ಟಿದ ದಿವಸವೇ ನಮ್ಮ ಮನೆಯ ಅಷ್ಟು ಜವಾಬ್ದಾರಿಯನ್ನು ಒಬ್ಬನೇ ನಿಭಾಯಿಸುತ್ತಿದ್ದ ನಮ್ಮ ಅಪ್ಪ ಶಿವನ ಪಾದ ಸೇರಿಕೊಂಡರು. ನಮ್ಮಮ್ಮನಿಗೆ ನಮ್ಮಪ್ಪ ಅಂದರೆ ತುಂಬಾ ಇಷ್ಟ ಇತ್ತು. ನಾನು ಹುಟ್ಟುವುದಕ್ಕಿಂತ ಮುಂಚೆ ಇವರೆಲ್ಲರೂ ಚೆನ್ನಾಗಿಯೇ ಇದ್ದರು, ಈಗಲೂ ಕೂಡ ಚೆನ್ನಾಗೇ ಇದ್ದಾರೆ. ಆದರೆ ನನ್ನ ಕಂಡರೆ ಅವರೇ ಯಾರಿಗೂ ಆಗುವುದಿಲ್ಲ. ಇವರ್ಯಾರೂ ಕೂಡ ಎಲ್ಲಾದರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ನನ್ನ ಮುಖವನ್ನು ನೋಡಿಕೊಂಡು ಹೋಗುವುದಿಲ್ಲ. ಹಾಗೊಂದು ವೇಳೆ ನನ್ನ ಮುಖ ನೋಡಿ ಹೋದರೆ ಇವರು ಹೋಗಿದ್ದ ಕೆಲಸ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಮ್ಮ ಯಾವಾಗಲೂ ನಮ್ಮ ಕುಟುಂಬಕ್ಕೆ ದರಿದ್ರ ಹಾಗೆ ಹುಟ್ಟಿಬಿಟ್ಟಲೆ ನೀನು ಅಂತ ನನ್ನನ್ನು ಬೈತಾನೆ ಇರ್ತಾರೆ. ಕೆಲವೊಮ್ಮೆ ಅನಿಸುತ್ತೆ ನಾನು ಹುಟ್ಟಿದ್ದೇ ದೊಡ್ಡ ತಪ್ಪಂತ. ಯಾರೂ ಕೂಡ ನನ್ನನ್ನು ಹತ್ತ ಸೇರಿಸುವುದಿಲ್ಲ. ಇವರುಗಳು ಎಲ್ಲೇ ಹೊರಗೆ ಹೋದರೂ, ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ಅಲ್ಲಿ ನನ್ನಿಂದ ಯಾರಿಗಾದರೂ ತೊಂದರೆ ಆಗುತ್ತೆ ಎಂದು ಇವರು ಅಂದುಕೊಂಡಿದ್ದಾರೆ. ಆದರೆ ನನಗೆ ಹೊರಗಡೆ ಸುತ್ತಾಡಲು, ಎಲ್ಲರೊಂದಿಗೆ ಬೆರೆಯಲು ತುಂಬಾ ಇಷ್ಟ. ಈಗ ಮನೆಯ ಎಲ್ಲಾ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತಿರುವುದು ನನ್ನ ಮೊದಲನೇ ಭಾವ. ಅವರಿಗೆ ಒಂದು ಸ್ವಂತ ಮನೆ ಕಟ್ಟಬೇಕೆಂದು ತುಂಬಾ ಆಸೆ ಇತ್ತು. ಆದರೆ ಅವರಿಗೆ ಸಿಗುತ್ತಿದ್ದ ಸಂಬಳ ಕೇವಲ 20,000 ಅಷ್ಟೇ. ಹಾಗಾಗಿ ಅವರು ಸುಮಾರು ಬ್ಯಾಂಕ್ಗಳಲ್ಲಿ ಲೋನ್ ಕೇಳುತ್ತಿದ್ದರು. ಆದರೆ ಅಲ್ಲಿ ಯಾರೂ ಇವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಎಂದು ಲೋನನ್ನು ಕೊಡುತ್ತಿರಲಿಲ್ಲ. ಒಂದು ದಿನ ಮನೆಯಲ್ಲಿ ಭಾವ ಇದ್ದರು. ನಾನು ರೂಮಿನಲ್ಲಿ ಇದ್ದೆ, ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ಮನೆಯ ಫೋನ್ ರಿಂಗ್ ಆಯಿತು. ಭಾವ ಹೋಗಿ ಫೋನನ್ನು ತೆಗೆದರು. ಆಗ ಯಾವುದು ಬ್ಯಾಂಕಿನವರು, ನೀವು ಲೋನ್ಗಾಗಿ ನಮ್ಮ ಬಳಿ ಬಂದಿದ್ದಾರಲ್ಲ, ನಿಮ್ಮ ಜೊತೆ ಅದರ ಬಗ್ಗೆ ಮಾತನಾಡಬೇಕು. ನೀವು ನಿಮ್ಮ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬ್ಯಾಂಕಿಗೆ ಬರುತ್ತೀರಾ ಅಂದರು. ಆಗ ಭಾವ ಬಹಳ ಖುಷಿಯಿಂದ ಬ್ಯಾಂಕಿಗೆ ಹೋಗಲು ರೆಡಿಯಾಗುತ್ತಿದ್ದರು. ಅವರ ಡಾಕ್ಯುಮೆಂಟ್ಸ್ ಎಲ್ಲ ರೂಮಿನಲ್ಲಿ ಬೀರು ಒಳಗೆ. ಅವರು ಅದನ್ನು ತೆಗೆದುಕೊಳ್ಳಲು ರೂಮಿಗೆ ಬರಲೇಬೇಕಾಯಿತು. ನಾನು ಅವರು ಈಗ ರೂಮಿಗೆ ಬರುತ್ತಾರೆ ಎಂದು ರೂಮಿನಿಂದ ಎದ್ದು ಹಾಲಿಗೆ ಹೋಗೋಣ ಅಂತ ಅಂದುಕೊಂಡವರು ಹಾಲಿಗೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಭಾವ ನನ್ನ ಎದುರಿಗೆ ಬಂದು ನಿಂತರು. ಸೈಡಿಗೆ ಹೋಗುವ, ಯಾಕೆ ನಿಂತಿದ್ದೀಯಾ ಅಂದರು. ಸರಿ ಭಾವ, ಆಯ್ತು ಎಂದು ಅವರು ಹೋಗುವ ತನಕ ಮನೆಯಲ್ಲಿ ಟೆರೇಸ್ ಮೇಲೆ ಹೋಗಿ ನಿಂತೆ. ಸಂಜೆ ಎಲ್ಲರೂ ಮನೆಗೆ ಬಂದರು. ಭಾವ ತುಂಬಾ ಬೇಸರದಿಂದ ಸೋಫಾ ಮೇಲೆ ಕುಳಿತರು. ಆಗ ಅಕ್ಕ, ಯಾಕೆ ಈ ರೀತಿ ಕೊಡುತ್ತಿದ್ದೀರಾ, ಏನಾಯ್ತು ನಿಮ್ಗೆ ಎಂದಳು. ಇವತ್ತು ಬ್ಯಾಂಕಿನಲ್ಲಿ ಬರುವುದಕ್ಕೆ ಹೇಳಿದ್ದರು, ಎಲ್ಲಾ ಡಾಕ್ಯುಮೆಂಟ್ಸು, ಆದರೆ ನನ್ನ ಸಂಬಳ ಕಮ್ಮಿ ಎಂದು ಬ್ಯಾಂಕಿನವರು ರಿಜೆಕ್ಟ್ ಮಾಡಿದರು. ಅಕ್ಕ ಕೂಡ ತುಂಬಾ ಬೇಜಾರು ಮಾಡಿಕೊಂಡು. ಆಗ ಅಮ್ಮ, ನೀವು ಹೋಗುವ ಮುನ್ನ ಅವಳ ಮುಖ ನೋಡಿಕೊಂಡು ಹೋದರಾ ಅಂದರು. ಇವಳಿಂದ ಈ ಮನೆಗೆ ಇನ್ನೂ ಏನೇನು ತೊಂದರೆ ಕಾದಿದೆಯೋ ಗೊತ್ತಿಲ್ಲ. ಮೊದಲು ಈ ದರಿದ್ರನ ಬೇಗ ಮದುವೆ ಮಾಡಿ ಮನೆಯಿಂದ ಓಡಿಸಬೇಕು. ಬ್ಯಾಂಕಿನಲ್ಲಿ ಲೋನ್ ಕೊಡಲಿಲ್ಲ ಅಂದರೆ ಏನ್ ಮಾಡಕ್ಕಾಗುತ್ತೆ ಅತ್ತೆ, ಇದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ. ಪಾಪ ಅವಳಿಗೆ ಸುಮ್ಮನೆ ಬಯಬೇಡಿ. ನಿಮಗೆ ಅವಳ ಬಗ್ಗೆ ಗೊತ್ತಿಲ್ಲ. ಅವಳು ಹುಟ್ಟಿದ ಕೂಡಲೇ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಿತ್ತು ಕೊಂಡವಳು ಅಂದರು. ನಾಳೆ ನಿನ್ನ ಅಕ್ಕನ ನೋಡಲು ಹುಡುಗನ ಮನೆಯವರು ಬರುತ್ತಿದ್ದಾರೆ. ನೀನು ಮನೆಯಲ್ಲಿ ಅಂತೂ ಇರಬೇಡ, ಎಲ್ಲಾದರೂ ಹೋಗಿ ಸಾಯಿ ಅಂದರು. ನಾನು ಅವರು ಹೇಳಿದ ಹಾಗೆ ಮಾರನೇ ದಿನ ಮನೆಯಲ್ಲಿ ಇರಲಿಲ್ಲ. ಪಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿ ಕುಳಿತಿದ್ದ.
ಹುಡುಗನ ಮನೆಯವರು ಬಂದು ನೋಡಿ ಅಕ್ಕನನ್ನು ಒಪ್ಪಿಕೊಂಡರು. ಅವಳಿಗೂ ಮದುವೆ ಫಿಕ್ಸ್ ಆಯಿತು. ಆ ದಿನ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ರೆಡಿಯಾಗುತ್ತಿದ್ದರು. ನಾನು ಕೂಡ ರೆಡಿಯಾಗುತ್ತಿದ್ದೆ. ಆಗ ಮದುವೆಯ ಹುಡುಗಿ ಅಂದರೆ ಅಕ್ಕ ಬಂದು, ನೀನು ಎಲ್ಲಿಗೂ ಬರುವುದು ಬೇಡ, ನೀನು ಮದುವೆ ಮನೆಗೆ ಬಂದು ಅಲ್ಲಿ ನಿನ್ನಿಂದ ಯಾರಿಗಾದರೂ ತೊಂದರೆ ಆದರೆ ಅದು ನನ್ನ ಮೇಲೆ ಬರುತ್ತೆ, ಅದಕ್ಕಾಗಿ ನೀನು ಎಲ್ಲೇ ಇದ್ದು ಬಿಡು, ಬೇಕಾದರೆ ಮದುವೆ ಫೋಟೋಸ್ ಬರುತ್ತಲ್ಲ ಅದನ್ನು ನೋಡುವಂತೆ ಅಂದಳು. ನಾನು ಅಳುತ್ತಾ ಟೆರೇಸ್ ಮೇಲೆ ಹೋದೆ. ಅವರೆಲ್ಲ ಹೋದ ಮೇಲೆ ನಾನು ತುಂಬಾ ಬೇಸರದಿಂದ ಒಂದು ಪಾರ್ಕಿಗೆ ಹೋಗಿ ಕುಳಿತೆ. ಒಬ್ಬ ಹುಡುಗ ನನ್ನ ಬಳಿ ಬಂದನು. ಅವನು ನೋಡುವುದಕ್ಕೆ ನನಗಿಂತ 10 ವರ್ಷ ದೊಡ್ಡವನಾಗಿದ್ದನು. ದಿನ ನೀನು ಇಲ್ಲೇ ಬಂದು ಒಬ್ಬಳೇ ಕುಳಿತುಕೊಳ್ಳುತ್ತೀಯ, ಅಳುತ್ತಿರುತ್ತೀಯ, ಆಮೇಲೆ ಎದ್ದು ಹೊರಟು ಹೋಗ್ತೀಯಾ? ಯಾರ್ ನೀನು ಅಂದನು. ನಾನು ಏನು ಹೇಳದೆ ಅಲ್ಲಿಂದ ಎದ್ದು ವಾಪಸ್ ಮನೆಗೆ ಹೋದೆ. ಮಾರನೇ ದಿನ ಪುನಃ ಅಲ್ಲೇ ಹೋಗಿ ಕುಳಿತೆ. ಮತ್ತೆ ಅವನು ನನ್ನತ್ರ ಬಂದ. ನೋಡಿ, ಯಾರು ನೀವು, ಯಾಕೆ ನನ್ನ ಹತ್ರ ಬಂದು ಕುತ್ಕೊಳ್ತೀರಾ ಅಂದೆ. ನೀನು ನೋಡಲು ಎಷ್ಟು ಚೆನ್ನಾಗಿದೆ, ಆದ್ರೆ ಯಾಕ್ ಇಲ್ಲಿ ಒಬ್ಬಳೇ ಬರ್ತೀಯ, ಅಳ್ತೀಯ, ಹೋಗ್ತೀಯ, ಅದೆಲ್ಲ ನಿಮಗೆ ಯಾಕೆ, ದಯವಿಟ್ಟು ಇಲ್ಲಿಂದ ಎದ್ದು ಹೋಗಿ. ಅದೆಲ್ಲ ಯಾಕೆ ಅಂದ್ರೆ ನಾನು ದಿನ ಈ ಪಾರ್ಕಿಗೆ ಬರ್ತಾನೆ ಇರ್ತೀನಿ, ಇಲ್ಲಿ ಎಷ್ಟು ಜನ ಹುಡುಗೀರು ಓಡಾಡ್ತಾರೆ, ಆದರೆ ಅವರು ಯಾರು ನಿನ್ನಷ್ಟು ಸುಂದರವಾಗಿಲ್ಲ. ನಿನ್ನನ್ನು ನೋಡಿದ ತಕ್ಷಣ ನನಗೆ ನಿನ್ನನ್ನು ಮಾತಾಡಿಸಬೇಕು ಅನಿಸಿತು. ನಾನು ಬೇರೆ ಹುಡುಗರಲ್ಲ, ನನ್ನದೇನಿದ್ರೂ ನೇರದಿಟ್ಟ ನೀನು ನನ್ನನ್ನು ಒಬ್ಬ ಒಳ್ಳೆಯ ಗೆಳೆಯ ಅಂತನಾದರೂ ನನ್ನ ಬಳಿ ನಿನ್ನ ಕಷ್ಟಗಳನ್ನು ಹೇಳು ಅಂದನು. ಅವನ ಮಾತುಗಳು ನನ್ನನ್ನು ಆಕರ್ಷಿಸಿದವು. ನಾನು ಅವನ ಬಳ ಎಲ್ಲವನ್ನೂ ಹೇಳಿಕೊಂಡೆ. ಆಗ ಅವನು, ಈ ಕಾಲದಲ್ಲಿ ಇಂಥ ಜನ ಇರ್ತಾರೆ, ಅವರೇ ಹೇಳುತ್ತಿರುವುದೆಲ್ಲ ಸುಳ್ಳು, ಎಷ್ಟು ಚೆನ್ನಾಗಿರು, ನಿನ್ನನ್ನ ಬೈಯುವುದಕ್ಕಾದರೂ ಹೇಗೆ ಮನಸ್ಸು ಬರುತ್ತೆ ಅವರಿಗೆ. ಎಲ್ಲದಕ್ಕೂ ದೇವರೇ ಉತ್ತರ ಕೊಡ್ತಾನೆ, ನೀನು ನೆಮ್ಮದಿಯಾಗಿರು ಅಂದನು. ಸರಿ ಆಯ್ತು ಅಂದೆ. ಸರಿ ಆಯ್ತು, ನನಗೆ ಸಮಯ ಆಯ್ತು, ನಾಳೆ ಸಿಗ್ತೀನಿ, ಬಾಯ್ ಬ್ಯೂಟಿ ಕ್ವೀನ್ ಅಂತ ಹೇಳಿದನು. ಬ್ಯೂಟಿ ಕ್ವೀನ, ಹಾಗಂದ್ರೆ ಏನು? ಹಾಗಂದ್ರೆ ಸುಂದರವಾದ ರಾಣಿ ಅಂದನು. ನನ್ನ ಮುಖದಲ್ಲಿ ನಗು ಮೂಡಿತು. ದಿನ ನಾನು ಪಾರ್ಕಿನಲ್ಲಿ ಭೇಟಿಯಾಗುತ್ತಿದ್ದೆ. ಅವನು ಪರಿಚಯವಾದ ಮೊದಲ ದಿನದಿಂದ ನನ್ನ ಜೀವನದಲ್ಲಿ ನಾನು ಬೇರೆಯವರ ತರ ಖುಷಿಯಾಗಿ ಇರಬಹುದೇನೋ ಎಂಬ ಆಸೆ ಹುಟ್ಟಿತು. ಅವನ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ನನ್ನ ಜೀವನದ ಕೊನೆಯವರೆಗೂ ಅವನ ಪ್ರೀತಿಯಲ್ಲಿ ನಾನು ಬದುಕಬೇಕು ಅನಿಸುತ್ತದೆ. ಆದರೆ ಒಂದು ದಿನ ಪಾರ್ಕಿನಲ್ಲಿ ಕಳಿತಿ ಮಾತನಾಡುತ್ತಿದ್ದೆ. ಆಗ ಅವರಪ್ಪ ನಮ್ಮ ಬಳಿ ಬಂದು ಅವನಿಗೆ ಚೆನ್ನಾಗಿ ಬೈದರು. ಇವನು, ಅಪ್ಪ, ನಾನು ಈ ಹುಡುಗಿನ ಮದುವೆ ಆಗ್ತೀನಿ ಅಂದನು. ಈ ಹುಡುಗಿನ ಮದುವೆಯಾಗೋ ಬದಲು ನೀನು ಬ್ರಹ್ಮಚಾರಿ ಆಗಿದ್ರೇನೆ ಒಳ್ಳೆಯದು. ಇವರ ಮನೆಯವರೇ ಇವಳು ದರಿದ್ರ ಅಂತ ಇವಳ ಮುಖ ನೋಡೋಕೆ ಹಿಂದೆ ಮುಂದೆ ನೋಡುತ್ತಾರೆ, ಅಂಥದ್ರಲ್ಲಿ ನೀನು ಇವಳನ ಮದುವೆಯಾಗಿ ನಮ್ಮನೆ ಕರ್ಕೊ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನೋಡು, ಏನು ಮಾತಾಡದೆ ಮುತ್ಕೊಂಡು ಮನೆಗೆ ನಡಿ, ನಾಳೆನೆ ನಿನ್ನ ಅತ್ತೆ ಮಗಳ ಜೊತೆ ನಿನ್ನ ಮದುವೆ, ನಾವು ಇವತ್ತೇ ಇವರನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರು. ಅವನನ್ನು ಎಳೆದುಕೊಂಡು ಹೋದರು. ಈಗ ನನಗೆ ವಯಸ್ಸು 37. ಈಗಲೂ ನಾನು ಅವನಿಗೆ ಕಾಯುತ್ತಿದ್ದೇನೆ. ಒಂದು ದಿನ ನಮ್ಮ ಮೊದಲನೆಯ ಅಕ್ಕನ ಮಗಳನ್ನು ನೋಡಲು ಒಬ್ಬ ಹುಡುಗ ಬಂದನು. ಆ ಹುಡುಗ ಮನೆಗೆ ಬಂದ ತಕ್ಷಣ ನೋಡಿದ್ದು ನನ್ನ ಮುಖವನ್ನು. ಅವನಿಗೆ ನನ್ನನ್ನು ನೋಡಿದ ತಕ್ಷಣ ನಾನೇ ಮದುವೆ ಹುಡುಗಿ ಇರಬಹುದು ಅಂದುಕೊಂಡನು. ನನಗೆ ವಯಸ್ಸಾದರೂ ಕೂಡ ನಾನು ನೋಡಲು ತುಂಬಾ ಸಣ್ಣ ಇದ್ದಿದ್ದರಿಂದ ನಾನು ವಯಸ್ಸಾದ ರೀತಿ ಕಾಣಿಸುತ್ತಿರಲಿಲ್ಲ. ಅವನು, ನಾನು ಇವರನ್ನು ಮದುವೆಯಾಗುತ್ತೇನೆ ಎಂದು ನಮ್ಮ ಅಮ್ಮನ ಬಳಿ ಕೇಳಿದ. ನಮ್ಮ ಮನೆಯವರು ಮೊದಲೇ ನಾನು ಈ ಮನೆಯನ್ನು ಬಿಟ್ಟು ಯಾವಾಗ ತೊಲಗುತ್ತೀನೋ ಅಂತ ಕಾಯುತ್ತಿದ್ದರು. ಆ ಹುಡುಗ ಹೇಳಿದನು, ನಾನು ಇವರನ್ನ ಮದುವೆ ಆದ್ಮೇಲೆ ಬೇರೆ ಊರಿಗೆ ಹೊರಟು ಹೋಗ್ತೀನಿ, ಮತ್ತೆ ಇನ್ಯಾವತ್ತೂ ನಾನು ಈ ಊರಿಗೆ ಬರಲ್ಲ ಅಂದನು. ಇವರಿಗೂ ಕೂಡ ಅದೇ ಬೇಕಾಗಿತ್ತು. ಇವರು, ಆಯ್ತು, ತುಂಬಾ ಒಳ್ಳೆ ಕೆಲಸ, ನಮಗೆ ಮದುವೆ ಮಾಡಿಕೊಡೋದಕ್ಕೆ ಈಗ ಹಣ ಇಲ್ಲ, ಪರವಾಗಿಲ್ಲ, ನಾನೇ ಇವರನ್ನು ದೇವಸ್ಥಾನದಲ್ಲಿ ಮದುವೆಯಾಗಿ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಅಂದನು.
ಅವನು ನನಗಿಂತ ತುಂಬಾ ಚಿಕ್ಕವನು. ನಾನು ನನ್ನವನನ್ನು ಮರೆತು ಇವನ ಜೊತೆ ಮದುವೆಯಾಗಲು ಇಷ್ಟವಿರಲಿಲ್ಲ. ನಾನು ಅವನ ಬಳಿ ಎಲ್ಲವನ್ನೂ ಹೇಳಿಕೊಂಡೆ. ಅವನಿಗೆ ನನ್ನ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಮಾಡಿದೆ. ನೀವು ನನ್ನ ಬಳಿ ಯಾವುದನ್ನೂ ಮುಚ್ಚಿಡದೆ ಹೇಳಿಕೊಂಡ್ರಲ್ಲ, ನಿಮ್ಮ ಮೇಲೆ ಇನ್ನೂ ಗೌರವ ಹೆಚ್ಚಾಯ್ತು. ಹೆದರ್ಕೋಬೇಡಿ, ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದನು. ಈಗ ನೀವು ಅವರಿಗೆ ಕಾಯುತ್ತಿದ್ದೀರಾ, ಆದರೆ ಅವರು ನಿಮಗಾಗಿ ಕಾಯುತ್ತಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈಗಾಗಲೇ ಅವರು ಮತ್ತೊಂದು ಹುಡುಗಿಯನ್ನು ಮದುವೆಯಾಗಿ ಸಂಸಾರ ಮಾಡುತ್ತಿರಬಹುದು ಅಲ್ವಾ ಅಂದನು. ನಾನು ಕೂಡ ಯೋಚಿಸಿದೆ, ಈ ಹುಡುಗ ಹೇಳುತ್ತಿರುವ ರೀತಿಯೂ ಆಗಿರಬಹುದಾ ಅಂತ ಅಂದುಕೊಂಡು ನಾನು ಅವನನ್ನೇ ಮದುವೆಯಾದೆ. ಅವನು ಅವರ ಮನೆಗೆ ಕರೆದುಕೊಂಡು ಹೋದನು. ಅವನಿಗೆ ಅಮ್ಮ ಇರಲಿಲ್ಲ, ಅಪ್ಪ ಒಬ್ಬರೇ ಇದ್ದದ್ದು. ಮನೆಗೆ ಹೋದ ಕೂಡಲೇ ಅಪ್ಪ ಅಪ್ಪ ಅಂತ ಹೋಗಿದನು. ಅವರಪ್ಪ ಬಂದರು. ನಾನು ಯಾರಿಗೋಸ್ಕರ, ಯಾರ ಪ್ರೀತಿಗೋಸ್ಕರ ಇಷ್ಟು ವರ್ಷ ಕಾಯ್ತಿದ್ನೋ ಅವರೇ ಅವರ ಅಪ್ಪ ಆಗಿದ್ದರು. ನಾನು ಪ್ರೀತಿಸಿದವನ ಮಗನನ್ನೇ ಮದುವೆಯಾಗಿ ಅವರ ಮನೆಗೆ ಬಂದಿದ್ದೀನಿ. ಅವರು ನನ್ನನ್ನು ನೋಡಿ ಕಂಗಾಲಾದರು. ಈಗ ಏನು ಮಾಡಲು ಸಾಧ್ಯವಿಲ್ಲ. ನಾನು ಅವರ ಮಗನ ಜೊತೆ ಸಂಸಾರ ಮಾಡಲೇಬೇಕೆಂದು ನಿರ್ಧರಿಸಿದೆ. ಆ ರಾತ್ರಿ ಅವರ ಅಪ್ಪನಿಗೆ ತುಂಬಾ ಹುಷಾರಿರಲಿಲ್ಲ. ಅವನು ಯಾವುದೋ ಮುಖ್ಯವಾದ ಕೆಲಸ ಎಂದು ಬೇರೆ ದೇಶಕ್ಕೆ ಹೋಗುತ್ತಿದ್ದನು. ನೀನು ಇವತ್ತು ಅಪ್ಪನ ಪಕ್ಕದಲ್ಲಿ ಇರು, ಅವರಿಗೆ ತುಂಬಾ ಹುಷಾರಿಲ್ಲ, ನಾನು ಇನ್ನೂ 3 ದಿವಸ ಬರುವುದಿಲ್ಲ ಅಂದನು. ಅವರನ್ನು ನಾನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀವು ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ ಅಂದೆ. ಅವನು ಹೋದನು. ನಾನು ಅವರಪ್ಪನ ಬಳಿ ಹೋಗಿ, ನೀವು ನಿಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಿ ನೆಮ್ಮದಿಯಾಗಿ ಇದ್ದೀರಾ ಅಲ್ವಾ? ನಾನು ನಿಮಗಾಗಿ ಇಷ್ಟು ವರ್ಷ ಕಾದೆ, ಆದರೆ ಹಣೆ ಬರಹ ನೋಡಿ ನಿಮ್ಮ ಮಗನೇ ನನ್ನನ್ನು ಮದುವೆಯಾಗಿ ನಿಮ್ಮ ಬಳಿ ಕರೆದುಕೊಂಡು ಬರುವಂತಹ ಆಯ್ತು. ಈಗ ನೀವು ನನ್ನ ಮಾವ, ನನ್ನನ್ನು ಕ್ಷಮಿಸು ಬಿಡು. ನನ್ನಪ್ಪ ನಿನಗೆ ಮಾಡಿದ ಅನ್ಯಾಯಕ್ಕೆ ಏನು? ನನ್ನ ಮದುವೆಯಾದ ನಂತರವೇ ಅವರು ತೀರಿಸಲು ನಾನು ಮದುವೆಯಾಗಿ ಇವರ ಜೊತೆ ಇರಬಹುದು ಅಷ್ಟೇ, ಆದರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದಿಲ್ಲ ನೀನೇ ಅಂದರು. ಛೇ, ಇನ್ನೊಂದು ಸರಿ ಇಂಥ ಮಾತು ಆಡಬೇಡಿ. ಈಗ ನಾನು ನಿಮ್ಮ ಪ್ರೇಯಸಿ ಅಲ್ಲ, ನಿಮ್ಮ ಮಗನ ಹೆಂಡತಿ ಅಂತ ಹೇಳಿ ಹೋಗುತ್ತಿದ್ದೆ. ಆಗ ಅವರು ನನ್ನ ಬಳಿ ಎದ್ದು ಬಂದು ನಿಂತು ನನ್ನನ್ನು ಕ್ಷಮಿಸಿಬಿಡು ಎಂದು ನನ್ನ ಕಣ್ಣುಗಳನ್ನು ನೋಡುತ್ತಿದ್ದರು. ಅವರ ನೋಟಕ್ಕೆ ಮುಂದೆ ಏನೂ ಆಗಬಾರದಿತ್ತು, ಅದು ಆಗಿ ಹೋಯಿತು. ಮಾರನೇ ದಿನ ಬೆಳಗ್ಗೆ ಮನೆಯ ಫೋನ್ ರಿಂಗ್ ಆಯಿತಾ. ಅವರು ಹೋಗಿ ಫೋನ್ ತೆಗೆದರು. ಆಗ ನಿಮ್ಮ ಮಗ ಹೋಗುತ್ತಿದ್ದ ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸರು ಹೇಳಿದರು. ಅವರಪ್ಪ ತುಂಬಾ ನೋವಿನಿಂದ ಅವರ ಮಗನ ಮುಂದಿನ ಕಾರ್ಯವನ್ನು ನೆರವೇರಿಸಿದರು. ನಾನು ಅವರ ಬಳಿ ಹೋಗಿ, ನಾನಿನ್ನು ನಮ್ಮ ಊರಿಗೆ ಹೊರಡುತ್ತೇನೆ ಅಂದೆ. ಆಗ ಅವರು, ನಿನ್ನ ಮುಂದಿನ ಜೀವನದ ಬಗ್ಗೆ ನೀನು ಯೋಚನೆ ಮಾಡಿ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ನನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದಾಗಿದೆ. ಏನದು ಅಂದೆ. ನಾನು ನಿನ್ನ ಮದುವೆಯಾಗುವ ಸಮಯ ಈಗ ಬಂದಿದೆ, ನಾವಿಬ್ಬರೂ ಒಂದಾಗಬೇಕು ಎಂಬುದು ದೇವರ ನಿರ್ಧಾರ ಅಂದರು. ನನಗೆ ಏನು ಮಾತಾಡಬೇಕು ಎಂದು ಅರ್ಥವಾಗಲಿಲ್ಲ. ನನ್ನ ಪ್ರೀತಿ ಪುನಃ ನನಗೆ ಸಿಕ್ತು ಎಂದು ಖುಷಿ ಪಡಲ್ಲ, ಇಲ್ಲ ಗಂಡ ತೀರಿ ಹೋದರು ಅಂತ ದುಃಖ ಪಡಲ ಗೊತ್ತಾಗಲಿಲ್ಲ.